ಹಲೋ ಅಣ್ಣ, ಅವನ ಕೈ ಕೊಡ್ಲ್ಯಾ? ಹಾ ಕೊಡ್ತೀನಿ. ಆರಾಮಣ್ಣ? ಹಲೋ ಅಣ್ಣ, ಅವನ ಕೈ ಕೊಡ್ಲ್ಯಾ? ಹಾ ಕೊಡ್ತೀನಿ. ಹಲೋ ಯಪ್ಪ, ಆರಾಮದೇನೆ? ಹಾ ಯವ್ವ ಆರಾಮಿರಪ್ಪ. ಮತ್ ಫೋನ್ ಹಚ್ಚಿ ನಿಮ್ ಫೋನ್ ಎತ್ತಿ ಇಲ್ಲ, ಯಾಕೋ ಬಿಜಿ ಮಾಡೇನ? ಸ್ವಿಚ್ ಆಫ್ ಆಗೈತೆ 2 ದಿವಸ ಆತ. ತೂತಪ್ಪ ಆಗೈತಿ. ಮತ್ ಹಚ್ಚತ್ ಬಾರಪ್ಪ. ನೀ ಆರಾಮದಿಯ? ನಾ ಆರಾಮದೇನಪ್ಪ, ನೀ ಆರಾಮದಿನ? ಮತ್ ಟೈಮ್ ಟೈಮ್ ಸರಿಯಾಗಿ ಊಟ ಮಾಡ. ಮತ್ತೆ ನೀವ್ ರಾಕ ಪ್ರಕಾರ ಕಳಿಸ್ತಾನ, ಓದ್ಕೋದ್ ಬರ್ಕೋ ಸರಿಯಾಗಿ ಮಾಡಿ, ನಿದ್ದೆ ಚೆನ್ನಾಗ್ ಮಾಡ. ಚೆನ್ನಾಗಿರಪ್ಪ. ನೀವ್ ರಾಕ ಪ್ರಕಾರ ಕಳಿಸ್ತಾನ. ಒಂದ್ 10,000 ರೂಪಾಯಿ ಬರ್ತಾವ. ಮನೆ ಕಳ್ಸೀನಿ ನನ್ನ ಮಗನ, ನಿನ್ನೆ ಕಳ್ಸೀನಿ. ಒಟ್ಟ ಏನ ಬರೀ ರೊಕ್ಕ ಐತಿಲ್ಲ. ಹಾಸ್ಟೆಲ್ ಸ್ವಲ್ಪ ಖರ್ಚೈತಿ, ಹೆಂಗಾರ ಮಾಡೋಣ, ಅಡ್ಜಸ್ಟ್ ಮಾಡೋಣ. 5 ರೂಪಾಯಿ ಕಳಿಸ್ತಾನ ಮಗ. ಬೇಡ ಅದ್ ಕಳ್ಸೇವ. ಆಯ್ತಲ್ಲ, ನಾವು ಕಳಿಸ್ತಾನ. ಸಂಜೆ ಒಳಗೆ ಕಳ್ಸೇವ. ಸಂಜೆ ಮಾಡಿ ಅಂತಲ್ಲಿ ಬೀಳ್ತಾನೆ ರೊಕ್ಕ. ಸಂಜೆ ಮಾಡಿ ಏನ್ ಆಗೋದಂತಮ್ಮ, ನಾಳೆ ಮುಂಜಾನೆ ಕಳಿಸ್ತಾನ ನೋಡು. ಮಾತಾಡ್ಕೊಳ್ಳಿ, ಫೋನ್ ಪೇ ಮಾಡ್ಬಿಡವ. ಆಯ್ತ ಮಾಡ್ತಾನ. ಆಯ್ತ ಇರ್ತಾನ. ಮತ್ ನಿಮ್ ಅಣ್ಣಗ ರೊಕ್ಕ ಬೇಕತ್ತ. ಮತ್ತ ಗೌರ್ನ ಒಂದ್ 10 ರೂಪಾಯಿ ಸಾಲ ಕೇಳ್ತಾನ. ಮತ್ತ ಅವ್ನಿಗೆ ಸಂಜೆ ಕೊಡ್ಬೇಕತ್ತ. 2 ದಿವ್ಸ ರಾಕ ಕೊಡ್ಕೊಡು ಅಂತಾನು. 2 ದಿವ್ಸ ಬಿಟ್ಬಿಟ್ಟ ಎಲ್ಲಿ ತಾವ್ ಕೊಡುದಂಗ. ನಾವು ಒಬ್ಬ ದುಡಿಯಾವ, ನೀವ್ ಒಬ್ಬಾಕಿ ದುಡಿಯಾಕಿ. ಮತ್ತೆ ಆ ಸಾವುಕಾರ ಕಡೆ ಏಟರ್ ಇಸ್ಬೋದ ಅದೇನೇ ಐತಿ ಫಸ್ಟ್. ಯಾವ ನಾ ಕೇಳಕ್ಕೆ ಸಾಕೈತಿ. ನೀನ ಹೋಗಿ ಕೇಳ ನಾ ಕೇಳಲ್ಲ. ನಾನು ಹೊಲ ದಗದೈತಿ ಹೋಗ್ಕಣ. ನಿನಗ್ ಬಿಡ್ತ ನನಗ್ ಬಿಡಂಗಿಲ್ಲ. ನಾ ಗೌಡ ಮತ್ತೆ ಕೇಳಿ ಬರ್ತಾನ. ಓದ್ತಾಯಿ ಗೌಡ ಮನ್ಯಾಗ ಪಾಡಾತು. ನನ್ ಮಗ ರೊಕ್ಕ ಕಳಿಸಿ ಕೊಡ್ಬೇಕಂತ ಹೇಳಿ ಅನ್ಕೊಂಡ್ ಬಂದಿನಿ. ಮತ್ತೆ ಈಗ ಮೊದ್ಲೇದ 2 ಲಕ್ಷ ರೂಪಾಯಿ ಸಾಲ ಐತಿ. ಕೊಟ್ಟಾನ ಏನ್ ಮಾಡ್ತಾನೆ ಆಮೇಲೆ ಕೇಳಿ ನೋಡ್ತಾನ. ಒಟ್ಟ ಗೌಡ್ರ ಬಾರ ವಾಸಿ ಅಂತವ ಕುಂಡ್ರ ಮ್ಯಾಲ್ಕು. ಏನ್ ವಾಸಿ ಅಂತವ, ಕಾಲ ಚಪ್ಪಲ್ ಹಾಕೊಂಗಿಲ್ಲ, ಏನೂ ಇಲ್ಲ. ಏನ್ ಅರ್ಜೆಂಟ್ ಕೆಲಸ ಇತ್ತು? ಹ್ಞೂನ್ರಿ ಗೌಡ್ರ, ರೊಕ್ಕ ಬೇಕಾಗಿದ್ದು 10 ರೂಪಾಯಿ ಹುಡುಗ ಕಾಲೇಜ್ ಕೊಡಾಕ. ರೊಕ್ಕ ಬೇಕಾಗಿದ್ದು? ಹ್ಞೂನ್ರಿ. ಎಷ್ಟು ಖರ್ಚು ಮಾಡಕ್ಕೆ ನಮ್ಮ ಮಗಗೆ ಏನು? ಮತ್ತೆ ಇದೇ ಕಲಾಕತ್ತಂದ್ರ ಹೇಳ್ದಂಗೆ ಕೊಡ್ಬೇಕಿರ್ಲ ಗೌಡ್ರ. ನೀವ ಕೊಡ್ಬೇಕ್ರಿ ಈಗ. ಏನ್ ವಾಸಿ ಅಂತವ, ಎಷ್ಟು ರೊಕ್ಕ ಕೊಡ್ಬೇಕು? ನಾಯರ ರೊಕ್ಕ ಇಲ್ಲಿ ಬರ್ತಾವ ನಮ್ಮ ಮಗರ. ಕಬ್ಬು ಹೋದಾಗ ರೊಕ್ಕ ಇಲ್ರಿ ಗೌಡ್ರ, ನಮ್ ಹುಡುಗ ರೊಕ್ಕ ಬೇಕಾಗಿವತ್ತ. ನಾವ್ ಇದೇ ಕೆಲ್ಸಕ್ ಬಂದ ಮುಟ್ಟಿಸ್ತೀವಿ. ಹೆಂಗಾರ ಮಾಡಿ ನೀವು ನಮ್ಗೆ ಸಹಾಯ ಮಾಡ್ಬೇಕು. ಅಲ್ವಾ ಶಾಂತವ್ವ, ಈಗಾಗಲೇ 2 ಲಕ್ಷ ರೂಪಾಯಿ ದಿನ ಆಗೈತಿ. ಈಗ ನೀವು ಒಬ್ಬಕ್ಕೆ ಎಷ್ಟು ದುಡ್ತಿ ಎಲ್ಲಿ ಕೊಡ್ತೀನಿ? ಈಗ ಮಗದಲ್ಲ, ಅವನು ಎಲ್ಲಿ ಜಿಟ್ಟಿ ಕಿಟ್ಟಿ ನೋಡಿ ವಿಚಾರ ಮಾಡೋಣ ಸ್ವಲ್ಪ. ಇಲ್ರಿ ಗೌಡ್ರ, ನಮ್ ಹುಡುಗ ನೌಕರಿ ಬರ್ತೈತಿ. ನಾ ಸಾಲ ಮುಟ್ಟಿಸ್ತಾನ. ಅದ್ ನನಗ್ ಖಾತ್ರಿ ಐತಿ. ಸಾಲ ಕೊಡ್ರಿ ಗೌಡ್ರ, ಹೆಂಗಾರ ಮಾಡಿ ಅರ್ಜೆಂಟ್ ತುಂಬಬೇಕಾಗೈತಂತ. ಹೆಂಗಾರ ಮಾಡಿ ನಾ ಸಾಲ ಮುಟ್ಟಿಸ್ತಾನ್ರಿ. ನೋಡುವ ಶಾಂತವ್ವ, ನಾವು ಗೊಬ್ಬರ ತರಕತ್ತ 10 ರೂಪಾಯಿ ಇಟ್ಟು ಕೂತಾನ. ಈಗ ಅವನ ಕೊಡ್ತಾನ. ಇನ್ ನನಗೆ ರೊಕ್ಕ ಮುಟ್ಟ ಕೇಳಬೇಡಿ. ನೋಡುವ ಶಾಂತವ್ವ, ಹಳ್ಳಿ ರೊಕ್ಕ ಕೇಳಕ್ ಹೋದ್ರೆ ನನ್ನ ತೆಗ್ರ ಹಾಕಿಲ್ಲ. ಈಗ ಮಗನ ಹಾಸ್ಟೆಲ್ ಗಿಟ್ರೆ ಇಟ್ಟೆಲ್ಲ ರೊಕ್ಕ ಕೊಡ್ತಾರ ಯಾರು? ನೋಡಿ ವಿಚಾರ ಮಾಡಿ ರೊಕ್ಕ ಹೋಯ್ತು. ಭಾಳ ರೊಕ್ಕದ್ದು ಮತ್ತೆ ಭಾಳ ತ್ರಾಸ ಐತಿ. ಈಗ ಇವಾಗ ಬೀಜ ತರಕತ್ತೆ 10 ರೂಪಾಯಿ ಕೂತೀನಿ. ನನ್ನ ಮಗಳ ರೊಕ್ಕದ್ದು ಭಾಳ ಪರಿಸ್ಥಿತಿ ಕೆಳ ಐತಿ. ಕಬ್ಬು ಹೋಗಿಲ್ಲ, ಏನೂ ಇಲ್ಲ. ಇವಾಗ ಬೀಜ ತರಕತ್ತೆ 10 ರೂಪಾಯಿ ಕೂತಾನಿ. ಇನ್ನು ಅವನ ಇಲ್ಲ ಕೊಟ್ಟು ಬಿಡ್ತಾನಲ್ವ. ಭಾಳ ಹುಷಾರ್ ಇರ್ತವ. ಎದಕ್ಕೆ ನೀರು ಹಾಕೋಬೇಕು ಏನೋ ಕೇಳ್ತು ಬಾ. ಅವನ ಇಲ್ಲ ಮಗನ ನೋಡುವ, ಇವು 10 ರೂಪಾಯಿ ಅದಾವ, ತೊಗೊಂಡ್ಬಿಡ. ಮಗಳ ಕೇವತ್ ಬಾ, ಎದಕ್ ರೊಕ್ಕ ಕೊಳಿಮಿಗಾವು, ಏನ್ ಕೊಳಿಮಿಗಾವು ಎಲ್ಲ. ಗೌಡ್ರ, ನನ್ ಮಗನ ಮೇಲ ವಿಶ್ವಾಸ ಐತೆ. ಅಂತವ ಭಾಳ ಹುಚ್ಚಿದಾವ. ಕೇಳಿದಂಗ ಹಂಗ ರೊಕ್ಕ ಬೇಕಾಗತ್ತಲ್ಲ. ಕೇಳಬೇಕಲ್ಲ, ಎದಕ್ ರೊಕ್ಕ ಬೇಕು, ಏನ್ ರೊಕ್ಕ ಬೇಕು. ಮನೆ ರೊಕ್ಕದ ಭಾಳ ತ್ರಾಸ ಐತಿ. ಈಗ ಪಾಪ ಅವ್ರು ಹಿರಿಯರ ಕಾಲದಿಂದ ನಮ್ಮ ಮನ್ಯಾಗ ದುಡ್ಕೋತ ಬಂದಾರು. ಅವ್ರ ವಿಶ್ವಾಸ ಐತಿ. ಆದ್ರೆ ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ಆಕಿ ಭಾಳ ಹುಚ್ಚಿದಾಳ. ಆಕಿ ಕೇಳ್ದಂಗ ಅವ್ರು ರೊಕ್ಕ ಇಸ್ಕೊಂಡ್ ಹೋಗ್ತಾಳು. ಬರ್ತಾನ ಪರಿಸ್ಥಿತಿ ಐತಿ. ಮೊದ್ಲ ತಿಳ್ಕೊಬೇಕಲ್ಲ ಒಂದ್ ಸ್ವಲ್ಪ. ಏನು ಮಗನ ಸಾಲಿ ಕಲಿಸ್ತಾಳ, ಏನು ಅದು ಎಂದ ನೌಕರಿ ಹತ್ತತ್ತೇವ ಯಾರಿಗ್ ಗೊತ್ತ. ಶಾಂತವ್ವ ಎಳ್ದಿಂದ ದುಡಿಯೈತಿ. ಗಾಣ ಸತ್ತಂಗತ್ತ. ಇದೇ ಪತ್ರ ಸಡ್ನ್ಯಾಗ ಐತಿ. ಏನು ಬರ್ತಾನ ಅಮ್ಮ? ಯಾರಪ್ಪ ಐತಿ? ಏನ್ ಕರ್ಕೊಂಬಂದಿ? ಎದಕ್? ಯಾರ ಹೆಪ್ಪ ಐತಿ? ತಮ್ಮ ಎದಕ್? ಯಾರು? ಏನ್ ಗೊತ್ತ? ಯಾಣ ಅವ ಕೇಳತ್ತ ಯಾರತ್ ಹೇಳಣ.
ಯಾವ ಅದು ಅದು ಏ ನಾ ಹೇಳ್ತಂಗಪ್ಪ ಅದು ಇದು ಏನಿಲ್ರಿ ಅತ್ತಿ ನಾವ್ ಹಾಸ್ಟೆಲ್ದಾಗ ಇಬ್ರು ಇಷ್ಟಪಟ್ಟಿವ್ರಿ ಅದಕ್ಕ ಅವ ಕರ್ಕೊಂಡ್ ಬಂದಾನ ಈಗ ಏನ್ರಿ ಒಳಗ್ ತಗೋತೀರಾ ಏನ್ ತಗೊಂಡ್ ಹೋಗ್ಲಿರಿ ನಾನೇ ತಮ್ಮ ನಿನ್ನ ಹಾಸ್ಟೆಲ್ ಎದಕ್ ಹಾಕಿನಿ ನೌಕರಿ ಹಿಡಿದ್ ಮನಿಗ್ ಬರ್ತಾನ ಹಾಕಿನಿ ನೀ ಈ ದಗ್ದ ಮಾಡ್ಕೊಂಡ್ ಬಂದಿಯಾ ಯಾವ ಆಗುದ ಆಗೈತಿನ ನಿನ್ನ ಕರ್ಕೊಂಡ ಒಳಗ್ ಹೋಗೋಣ ಆತ ಧೋನಿ ಒಳಗ್ ಬರ್ರಿ ನೋಡ್ರಿ ನನಗ ಇಂತ ಎಲ್ಲ ಪತ್ರ ಸಣ್ಣಾಗ ಇರಕ್ ಆಗಲ್ರಿ ನಮ್ಮ ಅವ್ವಪ್ಪ ನಂಗೆ ಯಾವ ತರ ಬೆಳೆಸ್ಯಾರ ಅರಾಗ ನಿಮ್ ಅವ್ಗ ಹೇಳ್ರಿ ಏನೋ ನಿಮ್ ಓದಿ ನೋಡಿ ಈಗ ಅಪ್ಪಾಗಿನಿ ಒಂದಿ ಏನ್ರಿ ಮಾತಾಡಿದ್ರೆ ಅಂದ್ರೆ ನಮ್ಮ ಅವ್ವಪ್ಪನ ಮನೆಗೆ ಹೋಗಿ ಬರ್ತೀನಿ ನಾನು ಅಲ್ಲ ರೂಪ ಆಕೆ ಸಣ್ಣ ಇದ್ರೆ ನಾನು ಭಾಳ ಜಾಗ ಮಾಡ ಭಾಳ ಕಷ್ಟಪಟ್ಟ ಭಾಳ ನನ್ ಓದಿಸ್ಬೇಕಂತ ಭಾಳ ಮುಂದಕ್ಕೆ ಪಡ್ದ ಆದ್ರೆ ನಾ ಇಂಥ ಮಾಡಿ ನಮ್ಮ ಅವ್ವ ಭಾಳ ಸ್ವಲ್ಪ ಕೆಟ್ಟಗೈತಿ ಸ್ವಲ್ಪ ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಎಷ್ಟ್ ನನ್ ಕೈಲಿ ಹಾಕದ ಅಷ್ಟ್ ಅಡ್ಜಸ್ಟ್ ಮಾಡ್ಕೋತೀನಿ ಜಾಸ್ತಿ ಏನೋ ಹರೆ ಅವ್ರತ್ ನಮ್ ಮಾತಾಡ್ದಾರ ನನ್ ಕೈಲಿ ಸಹಿಸಕ್ ಹೋಗಲ್ರಿ ಯಾಕಂದ್ರ ನನ್ ಗೆಳತಿದು ಮಗಳು ಬೇರೆ ತಂದಿಲ್ರಿ ನನಗ್ ಮಾಡಿದ್ರ ಆಕಿ ಏನ್ ಮಾಡಿದ್ರ ಅಂದ್ರ ನಾ ಸಹಿಸೋಲ್ ನೋಡ್ರಿ ಹೇಳ್ರಿ ನಿಮ್ ಅವಾಗ ನಾನು ಒಬ್ಬ ಇದ್ನಿ ಈಗ ಇಬ್ಬರಾಗಿವು ನಾವು ಸ್ವಲ್ಪ ಹೊರಗೆ ಕೆಲಸ ಕರ್ಕೊಂಡ್ ಬರ್ತೀನಿ ನನ್ನ ಕತ್ಕೊಂಡು ಇಳಿಯಾರ ಆಯ್ತಾಯ್ತು ಅದ್ ಮುಂಜಾನೆಯಿಂದ ಚಾನ ಕೂದಲು ಪೋರಿ ಚಾರ ಕೊಡ್ತೀನಿ ಊಟ ಏನ ಹಂಗ ಕೂತ ಬಿಟ್ಟ ಪೋರಿ ನಾ ಚಾರ ಕೊಡ್ತೀನಿ ಪೋರಿ ಯಾಕ ತಂಗಿ ಮುಂಜಾನೆ ಚಾನ ಕುಡ್ದಿಲ್ಲಲ್ಲ ಚಾರ ತಗೋ ಯವ್ವ ನಿಂದ ಚಾ ತಗೊಂಡು ನಾ ಏನ್ ಮಾಡ್ಲಿ ಇಂತ ಕೈಲಿ ನಂಗ್ ಚಾ ಕೊಡಕ್ ಹೋಗ್ಬೇಡ ನೀನು ಮೊಚ್ಚಿ ನೋಡಿದ್ರೆ ಹೇಸಿಗೆ ಬರಾಕತ್ತದ ನನಗ ನನ್ ಮೂತಿ ಮೇಲೆ ಚಾ ಚೆಲ್ದಿ ಚಾಕೇನಾಗಿತ್ತು ನಿನ್ನ ಮೋತಿ ಹಂಗೆ ಚಾ ಮಾಡ್ಕೊಂಡ್ ಬಂದಿದಿ ಮತ್ ಚಾ ತಳಗ್ ಚಲ್ದ್ರ ಅದ್ರ ಮೋತಿ ಅಟ್ಟು ಯೋಗ್ಯತೆ ಇಲ್ಲ ನಿನ್ ಮೋತಿಗೆ ನನಗೆ ಅದ್ರ ಮಾತಾಡ್ತಿ ಮೇಲೆ ಚಾಕ್ ಚಲರಿ ಯಾಕೆ ಕಳಾತಾರ್ಯ ಏನೋ ನನ್ ಬಗ್ಗೆನೇ ಹಿಂಗ್ ಮಾತಾಡ್ತಿ ಅಲ್ಲ ನಿಂದು ನಿಮ್ಮ ಒಂದು ಕೇಳಕ ನಾನ್ ಪುಕಾಡ್ ಬಿದ್ದೀನೇನಿಲ್ಲ ನಾನೇನ್ ಈಗ ಮಾತಾಡ್ತಿ ಅಂತ ಮಾತಾಡುದ್ರಿ ನಮ್ಮ ಅವ್ವ ಕಿಮ್ಮತ್ ಕೊಟ್ಟು ಮಾತಾಡ್ರಿ ಉಣಿರಿ ನಿಮ್ ಕಡೆ ರಾಕಿ ಇರ್ಬೋದ್ರಿ ನಮ್ಮಲ್ಲಿ ಗೌರವ ಐತ್ರಿ ಏ ನಿನ್ ಬಲ್ಲಿ ಇಷ್ಟೇ ಗೌರವ ಇದಿರ್ಬೇಕು ಆದ್ರೆ ನನಗ ಅಲ್ಲೇ ಅದ ಅರ್ಥ ಮಾಡ್ಕೋರಿ ಏನೋ ನಿಮ್ಮ ಅಣ್ಣಗ ಇಷ್ಟಪಟ್ಟಿನಂತೇಳಿ ಇಲ್ಲಿ ತನ ಇದ್ದೀನಿ ಆದ್ರೆ ನೀವು ಇಂತ ಹಲ್ಕಟ ಬುದ್ಧಿ ನನ್ ಮುಂದ್ ತೋರ್ಸಕ್ ಹೋಗ್ಬೇಡ್ರಿ ನಿಮ್ ಮೌಗ್ ಇಟ್ಟುವಾಗ ಇತ್ರ ನಿನ್ ಮನೇಲಿ ಇಟ್ಟುವ ನನ್ ಮುಂದಲ್ಲ ನನ್ ಪುರ್ತಕ ನೀವ್ ಯಾರು ಅಲ್ಲ ಅಷ್ಟ ನಿಮ್ ಚಪ್ಪಲ್ ನಿಮ್ ಮನ್ಯಾಗ ಇಟ್ಕೋರಿ ನಾ ಮನ್ಯಾಗ ಅಲ್ರಿ ತಮ್ಮ ಅನ್ನೋಳಕ್ಕೆ ಸಣ್ಣಕ್ಕಿರೋದು ನಮ್ಮನಿ ಹಂಗ ಹೋಯ್ತಾಳ ನೋಡ ಅಲ್ಲ ಇವು ಎಲ್ಲ ನನ್ ಚಪ್ಪಲ್ ಸಮಾನ ನನಗೆಷ್ಟು ಮಾತಾಡ್ತಾರ ನಾ ಅಂದ್ರ ಯಾರ ಮಗಳದೀನಿ ಅಷ್ಟು ಅರು ಇಲ್ಲ ಗಟ್ಟಿಲ್ಲದು ನಮ್ಮ ಮನೆ ಉಳ್ಳಕ್ಕಿಲ್ಲ ನನ್ನ ಬಗ್ಗೆ ಮಾತಾಡ್ತಾರ ಬರನ್ನಿ ಅಲ್ಲ ಶಾಂತವ್ಗ ರೊಕ್ಕ ಕೊಟ್ಟೇನು ನಾ ಕೊಡವಾಳು ಬಿಡವಾಳು ಆಕಿ ಮನಿಗೆ ಒಮ್ಮೆ ಹೋಗಿ ಬಂದ್ರ ಆತ ಶಾಂತ ಶಾಂತ ಏ ಶಾಂತವ ಅಲ್ಲ ಮಲ್ಲವಣ್ಣ ನೀವ್ರಿ ಬರ್ರಿ ಮಲ್ಲವಣ್ಣ ಈಗ ಬಂದ್ರಿ ಕುಣ್ರಿ ಏ ಶಾಂತವ ನಾನು ನೀನ್ ಅಂತಕ ಕುಂಡ್ರಾಕ ಬಂದಿಲ್ಲ ನಿನ್ನ ಮನೆಗೆ ಬಂದ್ ಎರ್ತಕ್ಕ ರಗಡಾಗೈತಿ ನಾನ್ ರೊಕ್ಕ ಕೊಡ್ತೇನಿಲ್ಲ ಇಷ್ಟ ಹೇಳ ಅಲ್ಪ ಮಲ್ಲವಣ್ಣ ಈಗ ನನ್ ಮಗ ಮನೆಗೆ ಬಂದಾನ ಅವ್ನ್ ಪೇಮೆಂಟ್ ಬರ ನಾನ್ ನಿನಗೆ ಕೊಡ್ತಾನ ಮಲ್ಲವಣ್ಣ ತಡ್ಕೊ ಏನ್ ತಡ್ಕೋದ್ ಬೇ ತಡ್ಕೊಂಡ್ ರಗಡಾಗೈತಿ ನೀನ್ ಮುಂದಿನ ಸಲ ಬಂದಾಗ ನಾನ್ ರೊಕ್ಕ ನೀ ಕೊಡ್ಲಿಲ್ಲ ಅಂದ್ರ ನಿನ್ನ ಮನ್ಯಾಗಿನ ಬಾಂಡೆ ಸ್ವಾಮಿ ಉಟ್ಕೊಳ ತಗೊಂಡ್ ಹೋಗಿ ಬರ್ತಾನ ಅವಾಗ ಏನ್ ಮಾಡ್ಕೊತಿ ಮಾಡ್ಕೋ ಸಾಧಾರಣ ಮನಿಗೆ ಬಂದ್ ಹೋಗಾಕತ್ರು ಮಗಾರ ಏನ ಬರುವಲ್ಲ ಹಿಂಗ್ಯಾಕ ಕೂತಾರಿ ಏನ್ ಚಿಂತೆ ಮಾಡತ್ರು ಹಸು ಐತ ಊಟ ಆಗಿ ಕೊಡಟ ಇರ್ಲಪ್ಪ ಊಟಕ್ಕೆ ಕೊಡ್ತೀನಿ ಊಟಕ್ಕೆ ಹಸು ಐತಿ ನೀನು ಅದೇ ಚಿಂತೆ ಬೇಡ ಆಗೈತೆ ರೊಟ್ಟಿ ಬಲಿಕೆ ಉಣ್ಣಾಕತ್ತೀರಿ ಏ ನಿಮಗ ಒಬ್ರು ನಾಚಿಕೆ ಮಾನ ಮರ್ಯಾದೆ ಐತೇನಿಲ್ಲ ಅಲ್ಲ ನಾನಿಲ್ಲಿರುವಾಗ ನನಗ್ ಬಿಟ್ಟು ಊಟ ಮಾಡ್ತಿರ್ಲ ನಾಚಿಕೆ ಬಂದ ನಿಮ್ಗ
₹1 ದುಡ್ಡೇ ಆಗಿ ಕಿಮ್ಮತ್ತಿಲ್ಲಾರ್ದವ್ರು ನೀವು ಊಟ ಮಾಡಲ್ಲ ಹಾಕಿದ್ರಿ ಎದ್ ಹಾಕಿರ್ಲ ಕುಣೀರಿ ಏನ್ ಮಾಡತ್ತೀರಿ ಊಟ ಹಾಕಿದ್ದ ಕಸ್ಕೋತ್ರಿ ಯಾಕೆ ಹಿಂಗಿರ್ಬೇಕ್ರಿ ನೀವು ಆಣ ಅಂದ್ರ ರೈತರು ಬೆಳೆದಿದ ಆಣ್ರಿ ಒಂದೊಂದ ಅಕ್ಕಿಗೆ ಬೆಲೆ ಐತ್ರಿ ನಿಮ್ಗೆ ಏನ್ ಗೊತ್ತಾಗತ್ರಿ ಅದ ನಿಮ್ಮಂತವ್ರು ಅನ್ನ ಕಾಣ್ಲದವ್ರು ಅದಕ್ಕೆ ಅನ್ನದ ಬಗ್ಗೆ ಮಾತಾಡ್ತೀವಿ ನಾವೇನು ಅನ್ನ ಇಲ್ಲದವ್ರಿಲ್ಲ ನಮ್ಮ ಅಪ್ಪ ಕೋಟ್ಯಪತಿ ನಮ್ಮ ಅಪ್ಪ ನಿಮ್ಮಂತಕ್ಕೆ ದಿಕ್ಕಿಲ್ಲದ ಕಟ್ಟಿ ರೊಟ್ಟಿ ತಿನ್ಕೋತೇವೆ ಯಾಕಂದ್ರ ಅವರಕ್ಕ ನಾನು ಹೊಲಕ್ಕ ಹೋಗ್ಬೇಕು ನೀ ಆರಾಮ ಯಾಕೆ ಶಾಂತವ 15 ದಿವಸ ಆತು ಮನಿ ಕಡೆ ಬಂದೇ ಅಲ್ಲ ರೊಕ್ಕಾರ ಕೇಳಕ್ ಬರೈತಿ ಏನಕ್ಕೆ ಶಾಂತ ನೆನ್ಸೋದ್ಲೆ ಶಾಂತ ಇಲ್ಲೇ ಬಂದ್ಬಿಟ್ಟಲ್ಲ ಏನು ಕೇಳೋದ ಸಮಸ್ಯೆ ಏನಕ್ಕೆ ಮನೆಗೆ ಬಾಳ ಸತ್ತ ಹೋಗಿಲ್ಲ ಸಾಲ ಬೇರೆ ತಗೊಂಡಿನಿ ಕೆಲ್ಸಕ್ಕೂ ಹೋಗಿಲ್ಲ ಏನ್ ಅನ್ಕೋತಾರೋ ಏನೋ ಶಾಂತ ಹಿಂಗೆ ಮಾಡ್ತಿದ್ವಿ ಕೆಲ್ಸಕ್ಕೆ ಬಂದಿಲ್ಲ ಏನೂ ಇಲ್ಲ ಏನ್ರಿ ಗೌಡ್ರ ಮಗ ಕೆಲ್ಸಕ್ಕೆ ಬೇರೆ ಹೋಗ್ಯಾನು ಯಾವಾಗಿನ ಹೋಗ್ಬೇಕಂತ ತಗೊಂಬಂದಾನು ಅದಕ್ಕೆ ಲೇಟ್ ಆತ ಯಾವಾಗ ತೊಗೊಂಬಂದಾನು ಯಾವಾಗಿನ ತಗೊಂಡ್ ಮತ್ತೆ ಹಾಸ್ಟೆಲ್ ಆಗಿದ್ಲ ಏನ್ರಿ ಗೌಡ್ರ ಮೈಯಾಗ ಸ್ವಲ್ಪ ಆರಾಮಿದ್ದಿಲ್ಲ ಒಂದ್ 200 ರೂಪಾಯಿ ಬೇಕಾಗಿದ್ದು ಕೇಳತ್ತೀನಿ ಆರಾಮಿಲ್ಲ ಶಾಂತವ್ವ ಒಂದು 2,000 ರೂಪಾಯಿ ಕೊಡ್ತಾನ ತೊಗೊಂಡ್ ಹೋಗ್ಬಿಡ ಅವ್ನಿಗೆ ದವಾಖಾನೆ ತೋರ್ಸ್ಕೊಂಡ್ ಬರ್ಬೇಕು ಮತ್ತೆ ಹೋ ಶಾಂತವ್ವ ದವಾಖಾನೆ ತೋರ್ಸ್ಕೊಂಡ್ ಬಂದಾರ ನಮ್ಮ ಅತ್ತಿ ಇವ ಯಾರು ನಮ್ಮ ಅತ್ತಿ ಕೂಡ ಅಷ್ಟು ಕ್ಲೋಸ್ ಆಗಿ ಮಾತಾಡತ್ತಾನ ಯಾರು ಇದ್ದಿರ್ಬೇಕು ಕಿಶನ್ ಅಂತ ಏನು ಕೊಡಾಕತ್ತಾನ ಹೋ ಶಾಂತ ಹಾ ಅವನಾಗ ರೊಕ್ಕ ಭಾಳ ಚಂದ ತಗೊಳತ್ತೀರಿ ಏ ಬಾಯಿ ಏನು ಮಾತಾಡ್ತಿದ್ದೆ ಖಬರತ್ತೇನೆ ಮೇಯಾಗ ನಿಮಗೆ ಹೌದು ಖಬ್ರಿ ಐತೆ ನನ್ಗ ಯಾಕ ಮನೆ ಕೊಡಕ್ ಬರಲ್ಲ ಏನ್ ರೊಕ್ಕ ಇಲ್ಲ ನಿಮ್ ಮನೆ ಕರ್ಕೊಂಡ್ ಕೊಡಬೇಕಾಗಿತ್ತ ಅರ್ಧಾಗ ಕಬ್ನಾಗ ಯಾರು ಇಲ್ಲ ಜಾಗನಾಗ ತಂದು ರೊಕ್ಕ ಕೊಡ್ತೀವಿ ಅಂದ್ರ ನನ್ನ ಮತ್ತಿಗೆ ಮತ್ ನನಗೆ ಮಾತಾಡ್ತಿ ಏನ್ ಮಾತಾಡಕತ್ತೀನಿ ಈ ನಿಟ್ಟದನ್ನ ಮಾತಾಡ್ರು ಸಹಿಸ್ಕೊಂಡ್ ಸುಮ್ಮನದಾನಿ ನನ್ನ ಮಗನ ಮೋತಿ ನೋಡಿ ಏನ್ ಅನ್ಕೊಂಡಿದೀನಿ ಗೌಡ್ರ ಹಾಸ್ಕನ ನನ್ನ ಮಕ್ಕಳು ದೊಡ್ಡವ್ರಾಗ್ಯಾರ ಗೌಡ್ರ ಹಸರ್ಕ ನಿನ್ ಮಕ್ಳು ದೊಡ್ಡೋಗ್ಯಾವ ದೊಡ್ಡ ಆಗ್ಲಿಕ್ಕೆ ಬೇಕಲ್ಲ ಯಾಕಂದ್ರ ಸಂಬಂಧ ಇದ್ರೆ ಸಂಬಂಧಿಕರು ಬೆಲೆ ಕೊಡ್ತಾರಂತ ಇಟ್ಕೊಂಡಿರ್ಬೇಕು ಆಸರು ಕೊಟ್ರ ಅರ್ಧಾಗ ಏನೈತಿ ದೊಡ್ಡ ಮಾತ ಏನೈತಿರ ಗೌಡ್ರ ಏ ಬಾಯಿ ಏನು ಮಾತಾಡ್ತಿದ್ದೀನಿ ಶಾಂತ ಅಂದ್ರೆ ನಮ್ಮ ಅಕ್ಕನ ಸಮಾಜ ತಿಳ್ಕೊಳ್ಳೋ ನಾವು ಅವ್ರ ಗಾಣ ಸಕಲ ಇಟ್ಟಿರ್ತಾರ ಮೊದಲ ದುಡ್ದಾನ ನಮ್ಮ ಮಕ್ಕಳು ತಿಳ್ಕೊಂಬ ಹೋಗ ಯಾರು ಬಿಗಿ ಹಿಡಿದು ಮಾತಾಡ ಇಲ್ಲಾರು ಬ್ಯಾರಿನ ಆಕತ್ ನೋಡ ನಮ್ಮ ಗೌಡ್ರಿಗೆ ತೋರ್ಸಮ ಆಕತ್ ಹಿಂದ್ಗಡೆ ಓ ಸಂಬಂಧ ಇದ್ದಲ್ಲಿ ನಾನೇ ಬಂದಿದ್ದು ತಪ್ಪಾಗ್ಯದ ಏನತ್ತೀನಿ ಅದಕ್ಕೆಲ್ಲ ಗೌಡ್ಕಿ ಅಂತ ಹೇಳಿ ತೋರ್ಸಕತ್ತೀರಿ ಆಯ್ತಾಯ್ತ್ರಿ ನೀವು ಮುಂದೆ ತೋರ್ಸ್ಬರ್ರಿ ನಾ ಹೋಗ್ತೀನಿ ನೋಡಿ ನೋಡಿ ಶಾಂತವಾಗಿ ನಿನ್ನ ತಲೆಯಾಗ ಹಾಕೋಬೇಡ ಮೊದ್ಲೇ ನಿನಗೆ ಆರಾಮಿಲ್ಲ ಹೋಗಿ ದವಾಖಾನೆ ತೋರ್ಸ್ಕೊ ಹೋಗ